whenever you join a course, you have to consider opportunity cost theory. It's a very famous theory in commerce. Opportunity cost theory helps us to know the learning forgone by not accepting the nearest option. When you select a course, you are losing the benefits of other courses. So when you proceed with the courses, then you have to feel that I am going to get all the things here. For that reason, the opportunity cost works, and as per the opportunity cost, you have to perform. The students who have lost opportunities in science have to gain more opportunities by grabbing from their both hands. Don't feel inferior to your friends. Your friends might have continued with science and joining the engineering course, medicine. You know that after completion of your MBA, you can open a hospital in corporate style and give opportunity to your friends as doctors. You may allow some of your engineering friends to construct your building. So you have got chance. That is what opportunity cost is. ನಾವು ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿ ಗಳಿಸ್ಬೇಕು. ಎಲ್ಲೋ ಕಳ್ಕೊಂಡು ಎಲ್ಲೇ ಹುಡುಕಕ್ಕಾಗಲ್ಲ. ನಾನು ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರ್ ಆಗಲಿಲ್ಲ, ಸೈನ್ಸಲ್ಲಿ ಎಕ್ಸೆಲ್ ಆಗಲಿಲ್ಲ ಅನ್ನೋ ಬದಲು ನಾನು ಇಲ್ಲಿ ಬಂದಿದ್ದೀನಿ, BBA ಕೋರ್ಸನ್ನು ಸ್ಟ್ರಾಂಗ್ ಆಗಿ ಮಾಡಿ, ನಾಳೆ MBA ಮಾಡಿ, ಕಾರ್ಪೊರೇಟ್ ಸ್ಟೈಲಲ್ಲಿ ಹಾಸ್ಪಿಟಲ್ಗಳನ್ನು ಓಪನ್ ಮಾಡ್ತೀನಿ. ಬಿಕಾಸ್ ನಿಮ್ಮನ್ನ ಡಾಕ್ಟರ್ಸಿಗೆ ಕೆಲಸ ಕೊಡ್ತೀನಿ, ಅವ್ರಿಗಿಂತ ನಾನು ಬೆಟರ್ ಲೈಫನ್ನು ಲೀಡ್ ಮಾಡ್ತೀನಿ. ದಿಸ್ ಶುಡ್ ಬಿ ದ ಅಪ್ರೋಚ್. Now let me come to the transformation. A dramatic change in form of appearance or character. Sometimes we have to pose a question to ourselves. My aisa kyun? My aisa kyun? So I am not competent enough to compete with others. Why? I have to make some changes. Why I am not so good looking? It may be the fault on my face. It may be the fault in my name. It may be the fault of the dresses I am going to wear. It may be the fault of the environment in which I am living. There may be several reasons. But we have to find answer for everything. ಒಬ್ಬ ಹುಡುಗ ಇದ್ದ, ಅವನಿಗೆ ಅವ್ರ ಪೇರೆಂಟ್ಸ್ ಹೆಸರಿಡಬೇಕಾದ್ರೆ, ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗೆ ಅಂದರೆ, ಹಿಂದಿನ ಕಾಲದಿಂದಲೇ ಹೆಸರಿಡಬೇಕಾದ್ರೆ ಸ್ವಲ್ಪ ರಿಲೆವೆನ್ಸ್ ಹುಡುಕ್ತಾರೆ. ಒಂದು ಮಗು ರಿಲೀಸ್ ಆಯಿತು, ಬೆಳ್ಳಗೆ ಚೆನ್ನಾಗಿತ್ತು, ಇದಿಗೆ ಚಂದ್ರಶೇಖರ ಅಂತ ಇತ್ತು. ಇನ್ನೊಂದು ರಿಲೀಸ್ ಆಯಿತು, ಕರ್ರಗಿತ್ತು, ಅಲ್ಲೆಲ್ಲೆಲ್ಲಿ ಅವ್ರ ಅಜ್ಜನ ಹೊತ್ತಲೇ ಇದು ಅಂತೇಳಿ ಕರಿಯಾ ಅಂತ ಇತ್ತು. It has started irritating me whenever people identify me as ಕರಿಯಾ. ಒಂದು ದಿವಸ ಕ್ಲಾಸ್ ಬಿಡ್ತು, ಕೋ ಎಜುಕೇಶನ್ ಹೋಗ್ತಾ ಇದ್ದ, ಹಿಂದಿಂದ ಅವ್ನ ಫ್ರೆಂಡ್ಸ್ ಹೋಗಿದ್ರು, ರೇ ಕರಿಯಾ ನಿಂತ್ಕೊಂಡು ತಿರುಗಿ ಫ್ರೆಂಡ್ಸಿಗೆ ಹೇಳ, ಯಾಕ್ರಲ್ಲೇ ಮುಡ್ಸ್ಕೊಂಡು ತಿಂತೀರಿ, ಹುಡುಗಿಯರದಲ್ಲೇ ನಗ್ತಾರಲ್ಲೇ, ಕರಿಯಾ ಅನ್ಬಾರ್ದಲ್ಲೇ. ಅವ್ನ ಫ್ರೆಂಡ್ಸ್ ಆಯ್ತಪ್ಪ ಮುಂದೋದ, ಬಿಳಿಯಾ ಅಂತ ಮತ್ತೆ ನಿಂತ. ಅಂದರೆ ಇಡ್ಲಿ ಫ್ಯಾಕ್ಟ್ರಿ ಓನರ್ ಇದ್ದಂಗೆ ನನಗೆ ಬಿಳಿಯಾ ಅಂತ ಹೇಳೋದಿಲ್ಲ, ಅಭಾಸ ಆಗಲ್ಲ. ಅಲ್ಲಪ್ಪ ಕರಿಯಾ ಅಂದ್ರೂ ಬೇಜಾರಕ್ಕೆ, ಬಿಳಿಯಾ ಅಂದ್ರೂ ಬೇಜಾರಕ್ಕೆ, ಏನು ಅನ್ಬೇಕು, ದಯವಿಟ್ಟು ಏನು ಅನ್ಬೇಡ್ರಪ್ಪ. ಮತ್ತೆ ಮುಂದೋದ, ಏನು ಅನ್ಬೇಡ್ರಿ ಅಂತ ಹೇಳಿದ್ರಲ್ಲ, ಮತ್ತೆ ನಿಂತ. ಏನು ನಾನು ನಾಯೇನಿರ್ತದೆ, ಹೆಂಗೆ ಕರಿತಿರಲಿಲ್ಲ ನನ್ನ, ಮತ್ತೆ ನೀನು ಹೆಂಗೆ ಕರಿಬೇಕು, ನಾನು ಸುದ್ದಿಗೆ ಬರ್ಬೇಡ್ರಪ್ಪ ಅಂತ ಕೈ ಮುಗಿದು ಹೋಗ್ಬಿಟ್ಟ. ಬೇಜಾರಾಗಿ ಸಿನಿಮಾಕ್ಕೆ ಹೋದ, ಸಿನಿಮಾದ ಕುತ್ಕೊಂಡಿದ್ದ, ಆಡುವಂತು, ಕರಿಯಾ ಐ ಲವ್ ಯು, ಕರಿಯಾ ಐ ಲವ್ ಯು. ಇಷ್ಟು ಖುಷಿಯಾಗೋ ಕನಿಗೆ, ಹೋಗ್ರಿ ನನಗೆ ಲವ್ ಮಾಡೋರಾದರೆ, ಫ್ರಮ್ ಟುಡೇ ಆನ್ವರ್ಡ್ಸ್ ಐ ವಿಲ್ ಬಿ ಕಾಲ್ಡ್ ಆಸ್ ಕರಿ, ನಾಟ್ ಕರಿಯಾ. ಟ್ರಾನ್ಸ್ಫಾರ್ಮೇಷನ್. ನೋಡಲೇ ಫ್ರೆಂಡ್ಸ್, ನೀವು ನಿಜವಾದ ಫ್ರೆಂಡ್ಸ್ ತಾನೆ, ಇನ್ಮೇಲಿಂದ ಯಾವ ಕರಿ ಅನ್ನಂಗಿಲ್ಲ. ಕರಿಬೇಕಾ ಕರಿ, ಇನ್ನೂ ಸ್ಟೈಲೆ ಕ್ಯಾರಿ, ಓ ಮಿಸ್ಟರ್ ಕ್ಯಾರಿ. ಕರೀರಲ್ಲೇ ಸ್ವಲ್ಪ ಚೇಂಜ್ ಆಗಲಿ. ನಾ ಚೇಂಜ್ ಆಗೀನಿ. ನನ್ನ ಹೆಸರಿನ ಬಗ್ಗೆ ನನಗೆ ನೆಗೆಟಿವ್ ಥಿಂಕಿಂಗ್ ಇತ್ತು ಎಷ್ಟೋ ವರ್ಷಗಳ ಕಾಲ. ಹೊಟ್ಟೆ ಮೇಲೆ ಹಂಚಿಬಿಟ್ಟಿತ್ತು ನನಗೆ, ಎಂಥ ಹೆಸರು ಇಟ್ಕೊಳಪ್ಪ, ನಮ್ಮ ಅಪ್ಪನ ಮಗು ಏನಾಗಿದ್ದು ಗಾಡಿ, ಒಂದು ಒಳ್ಳೆ ಹೆಸರು ಸಿಗಲಿಲ್ಲ, ಹೋಗಿ ಕರಿಯಾ ಅಂತಿಟ್ರಲ್ಲ ಅಂತ ನಾವು ಒದ್ದಾಡಿದ್ದೆ. ನಾ ಚೇಂಜ್ ಆಗ್ತಾ ಇದ್ದೀನಿ. ಸೊ ಟ್ರಾನ್ಸ್ಫಾರ್ಮೇಷನ್ ಇಸ್ ಎ ಡ್ರಾಮ್ಯಾಟಿಕ್ ಚೇಂಜ್ in form of appearance or character. You may want to represent yourself in a way which is giving satisfaction to you. That is what transformation is. You have to transform yourself not for others. People are looking at me,
I have to be well dressed. First, you have to think whether the dress is suitable to you or not. ಯಾರೋ ಒಬ್ಬನು ಡ್ರೆಸ್ ಹೊಲಿಸಿದ, ಫಿಟ್ ಆಗಿತ್ತು. ಫ್ರೆಂಡ್ಸ್ ಕೇಳಿದ್ರು, ಏನ್ಲೇ ಇದು ಈ ನಮ್ಮನೆ ಟೈಟ್ ಹೊಲಿಸಿಯ? ಇಲ್ಲ, ಲೂಸೇ ಇತ್ತು, ನಾನು ಸ್ವಲ್ಪ ಹಂಗೆ ಹೇಳ್ಬೇಕಂತೆ. ಹೊಲಿಸೋಬೇಕಾದ್ರೆ ಅಕ್ಕಿ ಕೊಡ್ಬೇಕಾದ್ರೆ ಲೂಸ್ ಇತ್ತಂತೆ, ಅದು ಅವ್ನು ರಿಲೀಸ್ ಬಟ್ಟೆ ತಗೊಳ್ಳೋ ಅಷ್ಟೊತ್ತಿಗೆ ದಪ್ಪಾಗಿತ್ತು. NCC ಸೇರಿದ್ರು, ಬಟ್ಟೆ ಕೊಟ್ಟರು, ಇದಕ್ಕಿದ್ದಂಗೆ ತಪ್ಪಾದ, ಯಾಕಂದ್ರೆ ಡ್ರೆಸ್ ಲೂಸ್ ಆಯ್ತು. ಇದಕ್ಕಿದ್ದಂಗೆ ತಳಗಾದ, ಯಾಕೆ ಡ್ರೆಸ್ ಇದಾಯ್ತು. ಮನುಷ್ಯನಿಗೆ ಬಟ್ಟೆ ಹೊರತು ಬಟ್ಟೆಗೆ ಮನುಷ್ಯನ. Like that, we have to transform in such a way that it has to bring some change in our appearance as well as character. It may be the physical transformation, it is the transformation from inside. Upgrade to prepare for future challenges. Transformation is just an act where you have to upgrade yourself. It is the truth. It is a writing as clear as anything on the wall. It is as clear as crystal.